ಮಕ್ಕಳೇ, ನನಗ್ ಕೇಳಿದ್ರೆ ನಿಮ್ಮ SSLC ಅಕಾಡೆಮಿಕ್ ಇಯರ್ ನಲ್ಲಿ ಯಾವುದು ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ ಅಂದ್ರೆ ನಾನ್ ಹೇಳೋದು ಜೂನ್. ಆದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಈ ಜೂನ್ ಮಂತು ನಿಮ್ಮ SSLC ರಿಸಲ್ಟ್ ಅನ್ನೇ ಚೇಂಜ್ ಮಾಡಬಹುದು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ. ಹೇಗೆ ಯುಟಿಲೈಸ್ ಮಾಡಬಹುದು ಅಂತ ಹೇಳ್ತೇನೆ, ಹಾಗೆ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ ಅದನ್ನು ಸಹ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಇಮ್ಯಾಜಿನ್ ಮಾಡಿ, ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ ಎ ಸ್ಟೂಡೆಂಟ್ ಬಿ. ಸ್ಟೂಡೆಂಟ್ ಎ ಜೂನ್ ಮಂತ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾನೆ, ಮೊಬೈಲ್ ನೋಡ್ತಾ ಇದ್ದಾನೆ, ರೀಲ್ಸ್ಗಳನ್ನ ನೋಡ್ತಿದ್ದಾನೆ, ಸ್ಕ್ರೋಲ್ ಮಾಡ್ತಾ ಇದ್ದಾನೆ, ಗೇಮ್ಸ್ ಆಡ್ತಾ ಇದ್ದಾನೆ. ಮತ್ತೊಬ್ಬ ಸ್ಟೂಡೆಂಟ್ ಬಿ ದಿನಕ್ಕೆ 3 ತಾಸು ಕನ್ಸಿಸ್ಟೆಂಟ್ ಆಗಿ ಓದ್ತಾ ಇದ್ದಾನೆ. ಹಾಗಾದ್ರೆ SSLC ರಿಸಲ್ಟ್ ನಲ್ಲಿ ಇವರಿಬ್ಬರ ರಿಸಲ್ಟು ಸಹ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರತ್ತೆ. ನಾನು ಸಹ ಹೇಳ್ಬಿಡ್ತೇನೆ ಏನ್ ರಿಸಲ್ಟ್ ಅಲ್ಲಿ ಡಿಫ್ರೆನ್ಸ್ ಇರತ್ತೆ ಅಂತ. ಈ ಸ್ಟೂಡೆಂಟ್ 60 to 80% ಜೊತೆಗೆ ಹೋಗ್ತಾರೆ, ಈ ಸ್ಟೂಡೆಂಟ್ ಬಿ 80 ಇಂದ 99 to 100% ತನಕ ಹೋಗ್ತಾನೆ. ಹೀಗಾಗಿ ನೀವು ಸ್ಟೂಡೆಂಟ್ ಎ ಆಗ್ತೀರೋ ಸ್ಟೂಡೆಂಟ್ ಬಿ ಆಗ್ತೀರೋ ಅನ್ನೋದು ನೀವು ಈಗ ತೆಗೆದುಕೊಳ್ತಾ ಇರುವಂತಹ ಚಾಯ್ಸಸ್ಗಳ ಮೇಲೆ ಡಿಪೆಂಡ್ ಆಗತ್ತೆ. 1 ವೀಕ್ ಹೋಗಿದೆ, ಬಟ್ 3 ವೀಕ್ಸ್ ಇದೆ. ಈ 3 ವೀಕ್ಸ್ಗಳನ್ನ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಕಮ್ ಬ್ಯಾಕ್ ಮಾಡಬಹುದು ಜೂನ್ ಮಂತ್ ನಲ್ಲೇ. ಐ ವಿಲ್ ಸ್ಟಾರ್ಟ್ ಲೇಟರ್. ಪರ್ಫೆಕ್ಟ್ ಟೈಮ್ ಯಾವುದೂ ಇಲ್ಲ ಮಗು. FA1 ಎಕ್ಸಾಮ್ ಬಂದ್ ಕೂಡಲೇ ಓದ್ತೇನೆ, SA1 ಎಕ್ಸಾಮು ಇಲ್ಲ, ಆ ಪರ್ಫೆಕ್ಟ್ ಟೈಮ್ ಬರೋದೇ ಇಲ್ಲ. ಅದನ್ನ ನಿಮ್ಮ ಮೈಂಡ್ ಇಂದ ತೆಗೆದು ಹಾಕಿ. ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳನ್ನ ನೀವು ಡಿಲೇ ಮಾಡ್ತಾ ಹೋದ್ರೆ ಅವು ಈಸಿ ಆಗಲ್ಲ, ಅವು ಇನ್ನೂ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಹೀಗಾಗಿ ಯಾವುದು ಡಿಫಿಕಲ್ಟ್ ಇದೆಯೋ ಅದನ್ನ ಈಗಲೇ ಟ್ಯಾಕಲ್ ಮಾಡಿ. ಹೋಮ್ವರ್ಕ್ಗಳನ್ನ ಮಾಡದೆ ಯಾವಾಗ ಡೆಡ್ಲೈನ್ ಇರುತ್ತೋ ಆವಾಗ ಮಾಡೋದು ಅಲ್ಲ. ಹೋಮ್ವರ್ಕಿನ ಪರ್ಪಸ್ ಏನು, ಅದರಿಂದ ನಿಮಗ್ ಗೊತ್ತಾಗತ್ತೆ ಎಲ್ಲಿ ನಾನು ಕಲಿತಾ ಇದ್ದೇನೆ, ಎಲ್ಲಿ ನನಗೆ ಸ್ಟ್ರಗಲ್ ಆಗ್ತಾ ಇದೆ. ಹೋಮ್ವರ್ಕ್ ಅಂದ್ರೆ ಮುಂದಿನ ನೋಟ್ಬುಕ್ ಅನ್ನ ನೋಡಿ ಬರೆಯೋದಲ್ಲ, ಇದರಲ್ಲಿ ಯೋಚಿಸಿ ಬರೆಯೋದಿರತ್ತೆ, ಹೇಳ್ತಾ ಬರೆಯೋದಿರತ್ತೆ. ಹೀಗಾಗಿ ಹೋಮ್ವರ್ಕ್ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ, ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳನ್ನ ಮುಂದೂಡಬೇಡಿ, ಈಗಲೇ ಮಾಡಿ ಮಕ್ಕಳೇ. ನಾನು ಇದನ್ನ ಹೋದ್ ಬ್ಯಾಚಸ್ ಮಕ್ಕಳಿಗೂ ಹೇಳ್ತಾ ಇದ್ದೇನೆ, 3 ಬ್ಯಾಚಸ್ಗಳಾಯ್ತು, ಪ್ರತಿಯೊಂದು ಬ್ಯಾಚಸ್ಗಳಿಗೂ ಹೇಳ್ತಾ ಇದೆ, ಜೂನ್ ಮಂತ್ ಅನ್ನ ಯುಟಿಲೈಸ್ ಮಾಡಿ. ಯಾರು ನನ್ನ ಮಾತನ್ನ ಕೇಳಿದ್ರು ಅವರು 620, 621, 622 ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರು. ಅದೇ ಯಾವ ಮಕ್ಕಳು ಅಯ್ಯೋ ಸರ್ ಏನೋ ಹೇಳ್ತಾರೆ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿದ್ರು, ಅವರು 60, 50, 40 ಇಂತಹ ಮಾರ್ಕ್ಸ್ಗಳನ್ನ ತೆಗೆದುಕೊಂಡ್ರು. ನನಗ್ ಬೇಜಾರಾಗತ್ತೆ. ಯಾಕಂದ್ರೆ ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಸಾಮರ್ಥ್ಯ ಇದೆ, ಅದನ್ನ ಯಾಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ? ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇರೋದು ಜೂನ್ ಮಂತ್ ನಿಂದ 3 ಅವರ್ಸ್ ಸ್ಟಡಿ ಮಾಡಿ, 3 ತಾಸು ಓದಿ, ಅಷ್ಟು ಸಾಕು. ಸ್ಟಡಿಂಗ್ ವಿದೌಟ್ ಅ ಪ್ಲಾನ್, ಯಾವುದೇ ಒಂದು ಪ್ಲಾನ್ ಇಲ್ಲದೆ ಓದೋದು ಇದು ಕರೆಕ್ಟ್ ಆದ ಮೆಥಡ್ ಅಲ್ಲ. ಓಪನ್ ಬುಕ್, ಗೆಟ್ ಡಿಸ್ಟ್ರಾಕ್ಟೆಡ್, ವೇಸ್ಟ್ ಟೈಮ್. ಓದ್ಲಿಕ್ಕೆ ಕೂತ್ಕೊಳ್ತೀರಾ, ಟೆಕ್ಸ್ಟ್ ಬುಕ್ ಅಲ್ಲಿ ಅಕ್ಷರಗಳನ್ನ ಓದ್ಬೇಕಾದ್ರೆ ಪಕ್ಕದಲ್ಲಿ ಮೊಬೈಲ್ ಇರತ್ತೆ ಅಥವಾ ಮುಂದೇನೋ ಆಗ್ತಾ ಇರುತ್ತೆ, ಡಿಸ್ಟ್ರಾಕ್ಟ್ ಆಗ್ತೀರಾ, ಪುಸ್ತಕವನ್ನು ಅಲ್ಲೇ ಮುಚ್ಚೋಗ್ತೀರಾ. ಅದೇ ನಿಮ್ಮ ಹತ್ರ ಒಂದು ಪ್ಲಾನ್ ಇತ್ತು, ನಾನು 2 ಪೇಜಸ್ ಕರೆಕ್ಟ್ ಆಗಿ ಓದ್ತೇನೆ ಅಂದ್ರೆ ನೀವು ಆ 2 ಪೇಜಸ್ಗಳನ್ನ ಕಂಪ್ಲೀಟ್ ಮಾಡೇ ಮುಂದೆ ಹೋಗ್ತೀರಾ. ಹೀಗಾಗಿ ಒಂದು ಪ್ರಾಪರ್ ಪ್ಲಾನ್ ಅನ್ನ ಇಟ್ಕೊಳ್ಳಿ. ನಾನು ಓದ್ತೇನೆ ಅನ್ನೋದು ಯಾವತ್ತೂ ಪ್ಲಾನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಓದ್ತೇನೆ, ನಾನು ಇಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೇನೆ, ನಾನು ಇಷ್ಟು ಕ್ವಶನ್ಸ್ಗಳನ್ನ ಬರಿತೇನೆ, ಆನ್ಸರ್ಸ್ಗಳನ್ನ, ಕೀವರ್ಡ್ಸ್ಗಳನ್ನ ಬರಿತೇನೆ, ಇದು ನಿಮ್ಮ ಪ್ಲಾನ್ ಆಗಿರ್ಬೇಕು. ಇಲ್ಲ ಅಂದ್ರೆ ಎಲ್ಲವೂ ಸಹ ಏನಾಗಿರತ್ತೆ, ಪ್ಲಾನ್ ಇರಲ್ಲ, ರ್ಯಾಂಡಮ್ ಆಗಿ ಮಾಡ್ಲಿಕ್ಕೆ ಹೋಗ್ತೀರಾ, ಟೈಮು ವೇಸ್ಟ್ ಆಗತ್ತೆ. ವಾಟ್ ಯು ಶುಡ್ ಡೂ ಎವ್ರಿ ಡೇ. ಹಾಗಾದ್ರೆ ನೀವೇನ್ ಮಾಡಬೇಕು, ಪ್ರತಿದಿನ ಕ್ಲಾಸಸ್ಗಳನ್ನ ಸೀರಿಯಸ್ ಆಗಿ ಅಟೆಂಡ್ ಮಾಡಬೇಕು. ಸ್ಕೂಲ್ ಇರಬಹುದು ಅಥವಾ ನಮ್ಮ ಪರೀಕ್ಷೆದೇ ಇರಬಹುದು. ಹೋಮ್ವರ್ಕ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಏನನ್ನ ಸ್ಕೂಲಲ್ಲಿ ಕಲಿಸಿದ್ದಾರೋ ಅಥವಾ ನಮ್ಮ ಪ್ರಥಮ ಬ್ಯಾಚ್ನಲ್ಲಿದ್ದೀರೋ ಅದನ್ನ ರಾತ್ರಿ ನೀವು ರಿವೈಸ್ ಮಾಡಬೇಕಾಗತ್ತೆ. ರೀಡ್ ಅಹೆಡ್ ವೆನ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಸ್ಕೂಲಲ್ಲಿ ಒಂದು ಚಾಪ್ಟರ್ ಓದ್ತಾ ಇದ್ದಾರೆ, ಅದನ್ನ ನೀವು ಮುಗಿಸಿದ್ದೀರಾ, ನಮ್ಮ 1 ಶಾರ್ಟ್ ವಿಡಿಯೋನ ನೋಡಿದ್ರಂದ್ರೆ ನೆಕ್ಸ್ಟ್ 1 ಶಾರ್ಟ್ ವಿಡಿಯೋನ ನೋಡಿ. ಆದಷ್ಟು ಮುಂದೆ ಇರಲಿಕ್ಕೆ ಪ್ರಯತ್ನವನ್ನ ಪಡಿ. ಸ್ಕೂಲಿನ ಜೊತೆಗೆ ಹೋಗ್ತೇನೆ, ಅವ್ರ ಜೊತೆ ಹೋಗ್ತೇನೆ ಇಲ್ಲ, ನೀವು ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡಬೇಕು. ನಾನು ಓದಿದ್ದೇನೋ ಒಂದು ಚಾಪ್ಟರು, ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಸ್ಕೂಲಲ್ಲಿ ಸ್ಟಾರ್ಟ್ ಆದಾಗ ನನಗೆ ರಿವೈಸ್ ಆದಾಗ ಆಗತ್ತೆ. ಈ ಮೈಂಡ್ ಸೆಟ್ ಅನ್ನ ನೀವು ತೆಗೆದುಕೊಂಡು ಬರಬೇಕು. ಜೂನ್ ವಿಲ್ ಬಿ ದ ಮೋಸ್ಟ್ ಪ್ರೊಡಕ್ಟಿವ್ ಮಂತ್.
ಇಲ್ಲಿ ತನಕ ವೇಸ್ಟ್ ಆಗಿದ್ದನ್ನ ಬಿಟ್ಟು ಹಾಕೋಣ. ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಜೂನು ದಿ ಮೋಸ್ಟ್ ಪ್ರೊಡಕ್ಟಿವ್ ಮಂತ್ ಆಗತ್ತೆ. ಅದರ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ನೀವು ಕರೆಕ್ಟಾದ ಎಫರ್ಟ್ಸ್ಗಳನ್ನ ಹಾಕಿದ್ರೆ, ನಾನು ಈ ವಿಡಿಯೋದಲ್ಲಿ ಹೇಳಿರುವಂಥ ಸ್ಟೆಪ್ಸ್ಗಳನ್ನ ಮಾಡಿದ್ರೆ, ದಿನಕ್ಕೆ 3 ತಾಸು ಓದಿದ್ರೆ ಜೂನು ನಿಮ್ಮ ಅತ್ಯಂತ ಇಂಪಾರ್ಟೆಂಟು ಹಾಗೆ ಪ್ರೊಡಕ್ಟಿವ್. ಮಾರ್ಕ್ಸ್ ವೈಸ್ ಅಷ್ಟೇ ನಿಮಗೆ ಹೆವಿ ವೇಟೇಜ್ ಬರುತ್ತೆ. ಹೀಗಾಗಿ ಯಾರೂ ಸಹ ಜೂನನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಜೂನ್ 1 ಹೇಳ್ತಾ ಇದ್ದೇನೆ ಹೇಗೆ ರೋಡ್ ಮ್ಯಾಪ್ ಮಾಡಬೇಕು, ಹೇಗೆ ಓದಬೇಕು ಅಂತ. ಯಾಕಂದರೆ ಜೂನ್ ಎಂಡ್ನಲ್ಲಿ FA1 ಎಕ್ಸಾಮ್ ಬರುತ್ತೆ, ಅಲ್ಲಿ ನೀವು ಸ್ಟ್ರಗಲ್ ಮಾಡ್ತೀರಾ, ಅದು ಆಗಬಾರ್ದು ಅಂತ. ನೀವು ಸ್ಕೂಲ್ಗಿಂತ ಮುಂಚೆ ಇರಬೇಕು ಅಂತ ನಮ್ಮ ಪ್ರಥಮ ಬ್ಯಾಚಸ್ಗಳಲ್ಲೂ ಸಹ ಕ್ಲಾಸಸ್ಗಳು ಮೊದಲೇ ಸ್ಟಾರ್ಟ್ ಆಗಿವೆ. ಅದರ ಯುಟಿಲೈಸೇಷನನ್ನು ಮಾಡ್ಕೊಳ್ಳಿ. ನನಗಂತೂ ನಿಮ್ಮ ಮೇಲೆ ಯಾವತ್ತೂ ಭರವಸೆ, ನಂಬಿಕೆ, 200% ಕಾನ್ಫಿಡೆನ್ಸ್ ಇದೆ. ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನ ಗಳಿಸ್ತೀರಾ, ಒಳ್ಳೆಯ ಸಿಟಿಜನ್ ಆಗ್ತೀರಾ ಅಂತ. ಅದರ ಅಕಾರ್ಡಿಂಗ್ ನೀವು ಹಾರ್ಡ್ ವರ್ಕನ್ನು ಹಾಕಬೇಕು, ಅದನ್ನು ಸಹ ಮಾಡ್ತೀರಾ ಅನ್ನೋ ಭರವಸೆ ಇದೆ. ಹಾಗೆ ನನ್ನನ್ನು ಪರೀಕ್ಷಾ ಚಾನಲಲ್ಲಿ ನೋಡ್ತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಹಾಗೆ ವಿಡಿಯೋವನ್ನು ಲೈಕು ಶೇರು ಮಾಡೋದನ್ನು ಮರಿಬೇಡಿ. ಆದಷ್ಟು ಕಮೆಂಟ್ ಸಹ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್ ಅಂತ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.